ಸ್ನೇಹಿತರೆ, ನಿಮಗೂ ಕೂಡ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಇದೆ ಅಂದರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೋಡಿ, ನಾವು ಮಾರ್ಕೆಟಲ್ಲಿ ಸಿಗುವಂಥ ಎಷ್ಟೆಲ್ಲ ಕೆಮಿಕಲ್ಸ್ಗಳನ್ನ ಬಳಸಿಬಿಟ್ಟು ನಮ್ಮ ಕೂದಲನ್ನು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡ್ಕೋತಾ ಹೋಗ್ತೇವೆ. ಹಾಗೂ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳಿಂದ ನಮ್ಮ ಹೆಲ್ತ್ ಮೇಲೂ ಕೂಡ ತುಂಬಾ ಕೆಟ್ಟ ಪರಿಣಾಮ ಬೀಳುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಿಮಗೂ ಕೂಡ ಯಾವ ರೀತಿ ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ಒಂದ್ಸಲಿ ಗೊತ್ತಾದರೆ ಸ್ನೇಹಿತರೆ, ನೀವು ಮತ್ತೊಂದು ಸಲ ಕೆಮಿಕಲ್ ಯುಕ್ತವಾದಂಥ ಡೈಗಳಾಗಿರ್ಬೋದು, ಶಾಂಪುಗಳಾಗಿರ್ಬೋದು ಸ್ನೇಹಿತರೆ ಯೂಸ್ ಮಾಡೋದಕ್ಕೆ ಹೋಗಲ್ಲ ಸ್ನೇಹಿತರೆ. ಅಷ್ಟು ಕೆಟ್ಟ ಪರಿಣಾಮವಾಗಿ ನಿಮ್ಮ ಹೆಲ್ತ್ ಮೇಲೆ ಬೀಳುತ್ತೆ. ನಿಮ್ಮ ಕಣ್ಣಿನ ಮೇಲಂತೂ ತುಂಬಾ ಜಾಸ್ತಿಯಾಗಿ ನೀವು ಕಣ್ಣು ಕಳ್ಕೊಳ್ಬೋದು ಸ್ನೇಹಿತರೆ. ಅಷ್ಟು ಕೆಟ್ಟದಾಗಿರುವಂಥ ಈ ಒಂದು ಹೇರ್ ಡ್ರೈಗಳನ್ನ ಬಳಸದೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸಿ ಸ್ನೇಹಿತರೆ. ನೋಡಿ, ತಡ ಮಾಡದೆ ಯಾವ ರೀತಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ನಾನು ಮೊದಲಿಗೆ ಒಂದು ಬೌಲ್ನ ತೊಗೊಂಡಿರೋದು, ಅಂದರೆ ಒಂದು ಪಾತ್ರೆಯನ್ನು ತೊಗೊಂಡ್ಬಿಟ್ಟು ಅದ್ರ ಒಳಗಡೆ ಕಾಫಿ ಪೌಡರ್ನ ಆ್ಯಡ್ ಮಾಡಿರೋದು ಹಾಗೂ ಒಂದು ಸ್ಪೂನಷ್ಟು ಟೀ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಂಡಿರೋದು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ನಾನು 1 ಸ್ಪೂನಷ್ಟು ಇದ್ರೊಳಗಡೆ ನೆಲ್ಲಿಕಾಯಿ ಪೌಡರ್ ಅಂದರೆ ಆವಲ ಪೌಡರ್ನ ಕೂಡ ಇದ್ರೊಳಗಡೆ ಆ್ಯಡ್ ಮಾಡಿರುವಂಥದ್ದು ಸ್ನೇಹಿತರೆ. ನೋಡಿ, 3 ಇಂಗ್ರೀಡಿಯೆಂಟ್ಸ್ ಕೂಡ ಹಾಕೊಂಡಿದ ತಕ್ಷಣ 1 ಕಪ್ಪಷ್ಟು ನಾನು ನೀರನ್ನು ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು ಸ್ನೇಹಿತರೆ. ನಿಮಗೆ ಆಮ್ಲ ಪೌಡರ್ ಜಾಸ್ತಿ ಸಿಗ್ತಿಲ್ಲ ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೇನೆ ಸ್ನೇಹಿತರೆ, ನೀವು ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು. ಈಸಿಯಾಗಿ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ. ಹಾಗೂ ಇದರಿಂದ ನಮ್ಮ ಹೇರ್ಸ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಅದ್ರ ಬದಲಾಗಿ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಹಾಗೂ ನಮ್ಮ ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ಬುಡದಿಂದ ಕಪ್ಪಗೆ ಬೆಳೆಯೋ ಹಾಗೆ ಮಾಡುತ್ತೆ ಈ ಒಂದು ಆಮ್ಲ ಪೌಡರ್ ಸ್ನೇಹಿತರೆ. ನೋಡಿ, ಇವಾಗ ನಾನು ಗ್ಯಾಸ್ ಮೇಲೆ ಈ ಒಂದು ಪಾತ್ರೆನ ಇಕ್ಕಿ 2 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಾಗೂ ನೆಕ್ಸ್ಟ್ ಏನೆಲ್ಲ ಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ನಾವು ಇದನ್ನು ಕುದಿಯೋವರೆಗೂ ವೇಟ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಾವು ಎಷ್ಟೆಲ್ಲ ದುಡ್ಡನ್ನು ಖರ್ಚು ಮಾಡಿಬಿಟ್ಟು ಬ್ಯೂಟಿ ಪಾರ್ಲರ್ಗಳಿಗೆ ಹೋಗಿ ಹೇರ್ ಡ್ರೈಗಳನ್ನ ಹಾಕೋತಾ ಇರ್ತೇವೆ ಸ್ನೇಹಿತರೆ. ಅದರಿಂದಂತೂ ಇವಾಗಲಂತೂ ಚಿಕ್ಕ ಮಕ್ಕಳಿಗೆ ಎಷ್ಟು ಯಂಗ್ ಏಜಲ್ಲಿ ವೈಟ್ ಹೇರ್ ಸಮಸ್ಯೆ ಕೂಡ ಕಾಣಿಸ್ತಾ ಇರುವಂಥದ್ದು ಸ್ನೇಹಿತರೆ. ವೈಟ್ ಹೇರ್ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ, ಅದಂತೂ ಚಿಕ್ಕ ಮಕ್ಕಳಿಂದನೇ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಯಾಕೆ ಅಂದರೆ ಚಿಕ್ಕ ಮಕ್ಕಳಂತೂ ಪ್ರೋಟೀನ್ ಯುಕ್ತವಾದಂಥ ಆಹಾರಗಳನ್ನ ಸೇವನೆ ಮಾಡೋದು ಬಿಡ್ತಾರೆ ಸ್ನೇಹಿತರೆ. ಅದ್ರ ಬದಲಾಗಿ ಜಂಕ್ ಫುಡ್ಗಳನ್ನ ತುಂಬಾ ಸೇವನೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ವೈಟ್ ಹೇರ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ನಮ್ಮ ದೇಹದಲ್ಲಿರುವಂಥ ಮೆಲೋನಿನ್ ಅಂಶ ಕೂಡ ಕಡಿಮೆ ಆಗ್ತಾ ಬಂದರೆ ವೈಟ್ ಹೇರ್ ಸಮಸ್ಯೆ ಕಾಮನ್ ಆಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ, ಎಲ್ಲರಲ್ಲೂ ಕೂಡ. ಅದಕ್ಕೋಸ್ಕರ ನಾವು ಯಾವಾಗಲೂ ಪ್ರೋಟೀನ್ ಯುಕ್ತವಾದಂಥ ಆಹಾರಗಳನ್ನ ಸೇವನೆ ಮಾಡಬೇಕು ಸ್ನೇಹಿತರೆ. ಹಾಗೂ ಅದ್ರ ಜೊತೆಗೆ ಈ ರೀತಿಯಾದಂಥ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನು ಕೂಡ ಟ್ರೈ ಮಾಡೋದು ಮರಿಬೇಡಿ ಸ್ನೇಹಿತರೆ. ನೋಡಿ, ಇವಾಗ ನಾವು ಚೆನ್ನಾಗಿ ಕುದಿಸ್ಕೊಳ್ತಾ ಇರೋದು. ನೋಡಿ, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇದರೊಳಗಡೆ ನಾನು ಕಾಫಿ ಪೌಡರ್ ಹಾಗೂ ಟೀ ಪೌಡರ್ ಹಾಗೂ ಆಮ್ಲ 3 ಕೂಡ ಚೆನ್ನಾಗಿ ಅದ್ರ ಒಳಗಡೆ ಅದ್ರ ಶಕ್ತಿನ ಬಿಡಬೇಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದ್ದ ತಕ್ಷಣ ನಾನೊಂದು ಬೌಲ್ನ ತೊಗೊಂಡಿರೋದು, ಅದ್ರ ಒಳಗಡೆ ಈ ಒಂದು ಶಕ್ತಿಯುಕ್ತವಾದಂಥ ನೀರನ್ನು ಈ ರೀತಿ ಶೋಧಿಸ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ, ಈ ಒಂದು ನೀರು ಕೂಡ ನೀವು ನಿಮ್ಮ ಹೇರ್ಸ್ಗೆ ಹಚ್ಬೋದು ಸ್ನೇಹಿತರೆ. ಸಿರಮ್ ರೀತಿಯಾಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇದರಿಂದ ಎಷ್ಟೆಲ್ಲ ಯೂಸಸ್ ಇದೆ. ಹಾಗೂ ನಾವು 2 ಟೈಪ್ಸ್ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಈ ಒಂದು ಸಿರಮ್ ಕೂಡ ರೆಡಿಯಾಗಿದೆ. ಇದನ್ನು ತಣ್ಣಗಾದ ತಕ್ಷಣ ಇದರೊಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಅಲೋವೆರಾ ಜೆಲ್ನ ಆ್ಯಡ್ ಮಾಡಿಬಿಟ್ಟು ನೀವು ಯಾವ ರೀತಿ ನಿಮ್ಮ ಹೇರ್ಸ್ಗೆ ಎಣ್ಣೆನ ಅಪ್ಲೈ ಮಾಡ್ತಿರೋ ಅದೇ ರೀತಿ ಈ ಒಂದು ನೀರನ್ನು ಅಥವಾ ಸಿರಮ್ ಅನ್ಬೋದು ಇದನ್ನು ನಿಮ್ಮ ಹೇರ್ಸ್ನ ಬುಡದಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ನೀವು ಈ ಡೈ ರೀತಿಯಾಗಿ ಹಚ್ಚಬೇಕಂದ್ರೆ ಇದ್ರ ಒಳಗಡೆ ನಾನು ರೀಟಾ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ರೀಟಾ ಪೌಡರ್ ಅಂತೂ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಎಷ್ಟೆಲ್ಲ ಜನರು ಯೂಸ್ ಮಾಡ್ತಾಯಿದ್ರು. ರೀಟಾ ಕಾಯಿನ ತಂದುಬಿಟ್ಟು ಪೌಡರ್ನ ತೆಗೆದ್ಬಿಟ್ಟು ಈ ರೀತಿ ಪೌಡರ್ನ ಅವ್ರು ಹೇರ್ಸ್ಗೆ ಅಪ್ಲೈ ಮಾಡ್ತಾಯಿದ್ರು ಸ್ನೇಹಿತರೆ. ಅದಂತೂ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಯಾವುದೇ ಒಂದು ಡೈ ಕೂಡ ಯೂಸ್ ಮಾಡ್ತಾ ಇರಲಿಲ್ಲ ಅವರಂತೂ. ನೋಡಿ, 1 ಸ್ಪೂನಷ್ಟು ನಾನು ಇದ್ರೊಳಗಡೆ ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಬ್ರಿಂಗ್ರಾಜ್ ಪೌಡರ್. ಇದಂತೂ ನಮ್ಮ ವೈಟ್ ಹೇರ್ಸ್ ಎಷ್ಟೇ ಇರಲಿ ಸ್ನೇಹಿತರೆ ತುಂಬಾ ವೇಗವಾಗಿ ಆ್ಯಂಡ್ ಫಾಸ್ಟಾಗಿ ಸ್ನೇಹಿತರೆ ನಮ್ಮ ವೈಟ್ ಹೇರ್ಸ್ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಇದರಿಂದ ನಮ್ಮ ಹೇರ್ಸ್ ಕೂಡ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ.
ಈ ಒಂದು ಭೃಂಗರಾಜ್ ಆಯಿಲ್ ಕೂಡ ನಾನು ಎಣ್ಣೆ ಮಾಡಿಬಿಟ್ಟು ನನ್ನ ಚಾನಲ್ನಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿರೋದು ಸ್ನೇಹಿತರೆ. ಬೇಕಾದರೆ ನೀವು ವಾಚ್ ಮಾಡಿಬಿಟ್ಟು ಎಣ್ಣೆ ಕೂಡ ಆರ್ಡರ್ ಮಾಡ್ಬೋದು ಸ್ನೇಹಿತರೆ. ನೋಡಿ, 1 2 ಸ್ಪೂನಷ್ಟು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ಎರಡೂ ಕೂಡ ಸ್ವಲ್ಪ ಕೂಡ ಗಟ್ಟಿ ಆಗಬಾರ್ದು, ಈ ರೀತಿ ಚೆನ್ನಾಗಿ ನಮಗೆ ಅಪ್ಲೈ ಮಾಡೋದಕ್ಕೆ ಬರಬೇಕು. ಆ ರೀತಿಯಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂದರೆ, ಭೃಂಗರಾಜ್ ಪೌಡರ್ ನೀವು ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ತೆಳುವಾಗಿ ಕೂಡ ಇದನ್ನು ಕಲಿಸ್ಕೋತಾ ಇರೋದು, ಜಾಸ್ತಿ ಮೆಹಂದಿನ ಯೂಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಪೌಡರ್ಗಳನ್ನ ಹಾಕಿಬಿಟ್ಟು ಆ್ಯಡ್ ಮಾಡ್ತಾ ಇರೋದು ಸ್ನೇಹಿತರೆ. ಸ್ವಲ್ಪ ತೆಳುವಾಗಿ ನಾನು ಹೇರ್ಸ್ಗೆ ಯಾವಾಗಲೂ ಅಪ್ಲೈ ಮಾಡ್ಕೋತಾ ಇರ್ತೇನೆ. ನೋಡಿ, ಈ ರೀತಿಯಾಗಿರುವಂಥ ಡೈಗಳನ್ನ ಯೂಸ್ ಮಾಡೋದ್ರಿಂದ ಸ್ನೇಹಿತರೆ ನಿಮ್ಮ ಹೇರ್ ಕೂಡ ತುಂಬಾ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಕಾಣಿಸ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಮ ಹೇರ್ ಕೇರ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮ್ಗೆ ಹೇರ್ ತುಂಬಾ ಚೆನ್ನಾಗಿದ್ರೆ ನೀವು ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ನಮ್ಮ ಕೂದಲಿದ್ರೆ ತುಂಬಾ ನಾವು ಸೌಂದರ್ಯವಾಗಿ ಆ್ಯಂಡ್ ಸುಂದರವಾಗಿ ಕಾಣಿಸ್ಕೊಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಹೇರ್ ಕೇರ್ ಕೂಡ ನಾವು ಮಾಡ್ಕೊಳ್ಬೇಕು. ಯಾವಾಗಲೂ ಕೂಡ ನಾವು ತುಂಬಾ ನಮ್ಮ ಬ್ಯುಸಿ ಲೈಫಲ್ಲಿ ತುಂಬ ಬ್ಯುಸಿ ಆಗ್ತೇವೆ ಸ್ನೇಹಿತರೆ. ಸ್ವಲ್ಪ ಪ್ರಮಾಣದಲ್ಲಿ ನಾವು ನಮಗೆ ಟೈಮ್ ಕೊಟ್ಟು ಈ ರೀತಿಯಾಗಿರುವಂಥ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಬನ್ನಿ ಸ್ನೇಹಿತರೆ. ನೋಡಿ, ನಾನಿಲ್ಲಿ 1 2 ಸ್ಪೂನಷ್ಟು ನ್ಯಾಚುರಲಾಗಿ ಅಂದರೆ ಮನೆಯಲ್ಲೇ ಹೀನಾ ಲೀವ್ಸ್ಗಳನ್ನ ತಂದುಬಿಟ್ಟು ನಾನು ಈ ರೀತಿ ಲೀವ್ಸ್ಗಳನ್ನ ಒಣಗಿಸ್ಬಿಟ್ಟು ಪೌಡರ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸ್ನೇಹಿತರೆ. ಅದನ್ನೇ ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೇನೆ ಸ್ನೇಹಿತರೆ. ನೋಡಿ, ಅದನ್ನು ಕೂಡ 1 2 ಸ್ಪೂನಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಸ್ನೇಹಿತರೆ. ಈ ರೀತಿ ನ್ಯಾಚುರಲ್ ಆಗಿರುವಂಥ ಪೌಡರ್ಗಳಿಂದ ನಮಗೆ ಸೈಡ್ ಎಫೆಕ್ಟ್ ಬೀಳೋದಿಲ್ಲ. ಆ್ಯಂಡ್ ಈ ಒಂದು ಹೀನಾ ಲೀವ್ಸ್ ನಾನು ಯಾಕೆ ಹಾಕ್ತಾ ಇರೋದು ಅಂದರೆ, ನನಗೆ ಸ್ವಲ್ಪ ಕೆಂಪು ಕೂದಲು ಅಂದರೆ ತುಂಬ ಇಷ್ಟ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಒಂದು 2 ಸ್ಪೂನಷ್ಟು ಹಾಕೋತಾ ಇರೋದು. ನಮ್ಮ ಕೂದಲು ತುಂಬಾ ಶೈನಿಯಾಗಿ ಕಾಣಿಸೋದಕ್ಕೆ ಪ್ರಾರಂಭವಾಗುತ್ತೆ. ನೀವು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನೋಡಿ, ನಾನು 1 2 ಅವರ್ಸ್ ಇದನ್ನು ಹಾಗೆ ಬಿಟ್ಬಿಟ್ಟಿದ್ದೆ. ನೀವು ಬೇಕಾದರೆ ಒಂದು ½ an hour ಅಥವಾ 15 minutes ಹಾಗೆ ಇಟ್ಬಿಟ್ಟು ಸಾಕು ಸ್ನೇಹಿತರೆ. ನೋಡಿ, ಇವಾಗ ನಾನು ಅಪ್ಲೈ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೀವು ಬೇಕಾದರೆ ತೆಳುವಾಗಿದ್ದರೆ ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಹೀನಾ ಮೆಹಂದಿನ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೋಡಿ, ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಬೋದು. ವೈಟ್ ಹೇರ್ಸ್ ಇದ್ರೇ ಅಪ್ಲೈ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ನಿಮಗೆ ಕೂದಲು ಶೈನಿ ಆ್ಯಂಡ್ ಸಾಫ್ಟಾಗಿ ಆ್ಯಂಡ್ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದ್ರೆ ಅಂದರೆ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮಗೂ ಕೂಡ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ. ಥ್ಯಾಂಕ್ ಯು.